ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು 10ನೇ ತರಗತಿಯ ಬಹುಪದೋಕ್ತಿಗಳು ಚಾಪ್ಟರ್ ನಂಬರ್ 2. ಈಗ ಚಾಪ್ಟರ್ ನಂಬರ್ 9 ಓಲ್ಡ್ ಸಿಲೆಬಸಲ್ಲಿತ್ತು. ಚಾಪ್ಟರ್ ನಂಬರ್ 2 ಈಗ ನ್ಯೂ ಸಿಲೆಬಸಲ್ಲಿದೆ. ಬಟ್ ಯಾವುದೂ ರೆಡ್ಯೂಸ್ ಇಲ್ಲ, ಯಾವ ಕ್ವಶನ್ಸ್ ಕೂಡ ಚೇಂಜ್ ಇಲ್ಲ. ಹಾಗಾಗಿ ನಾವು ಇದೇ ಒಂದು ಟೆಕ್ಸ್ಟ್ ಬುಕ್ಕನ್ನು ತೆಗೆದುಕೊಂಡು ಸ್ಟಡಿ ಮಾಡ್ಬೋದು. ಸೊ ಈ ಬಹುಪದೋಕ್ತಿಗಳು ಇದು ಕೂಡ ಒಂದು TET ಎಕ್ಸಾಮಿನೇಷನ್ಗೆ ಸಿಲೆಬಸಲ್ಲಿ ಇರುವಂಥದ್ದು, ಪಾಲಿನಾಮಿಯಲ್ ಅಂತ. ಓಕೆ, ಈ ಒಂದು ಚಾಪ್ಟರಿಂದ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ಗಳು TET ಎಕ್ಸಾಮಿನೇಷನ್ಗೆ ಬರುವಂಥದ್ದು. ಹಾಗಾಗಿ ನಾವು ಬಹುಪದೋಕ್ತಿಗಳಿಗೆ ಸಂಬಂಧಿಸಿದ ಹಾಗೆ ನಾವು ಈಗ ಡಿಸ್ಕಸ್ ಮಾಡೋಣ. GPSR ಎಕ್ಸಾಮ್ಗೆ ಯಾರೆಲ್ಲ ಸ್ಟಡಿ ಮಾಡ್ತಾ ಇದ್ದಾರೆ, ಇದರ ಒಂದು ಕಂಪ್ಲೀಟ್ ಮಾಡೆಲ್ ಎಕ್ಸಾಂಪಲ್ಸ್ ಏನಿದ್ದಾವೆ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಅವುಗಳನ್ನು ಕೂಡ ಮತ್ತು ಎಕ್ಸಸೈಸಲ್ಲಿರುವಂಥ ಕಂಪ್ಲೀಟ್ ಎಕ್ಸಸೈಸನ್ನು ಕೂಡ ನಾವು ಸಾಲ್ವ್ ಮಾಡಿದ್ದೀವಿ. ಅಡಿಷ್ನಲ್ ಎಕ್ಸಸೈಸನ್ನು ಕೂಡ ಸಾಲ್ವ್ ಮಾಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ದಯವಿಟ್ಟು ಹೋಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ನೀವು ಚೆಕ್ ಮಾಡಿ, ವಿಸಿಟ್ ಮಾಡಿ ವಿಡಿಯೋಗಳನ್ನು ಯೂಸ್ಫುಲ್ ಮಾಡ್ಕೋಬೋದು ನೀವು. ಓಕೆ, ಈಗ ಬಹುಪದೋಕ್ತಿಗೆ ಸಂಬಂಧಿಸಿದಾಗಿ TETಯಲ್ಲಿ ಯಾವ ರೀತಿಯಾಗಿ ಎಕ್ಸಾಮ್ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅಂತ ನಾವು ಈಗ ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಘಾತ ಅಥವಾ ಡಿಗ್ರಿಗೆ ಸಂಬಂಧಿಸಿದಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದರೆ ಘಾತ ಅಥವಾ ಡಿಗ್ರಿ ಅಂತಂದರೆ ಏನು? ಈಗ ನಾವು ಯಾವುದೇ ಒಂದು ಸಮೀಕರಣವನ್ನು ತೆಗೆದುಕೊಂಡಾಗ ಆ ಸಮೀಕರಣದಲ್ಲಿ ವೇರಿಯೇಬಲ್ಸ್ ಇರುತ್ತೆ, ಅಂದರೆ ಚರಾಕ್ಷರ ಇರುತ್ತೆ, ಅದರ ಜೊತೆಗೆ ಕಾನ್ಸ್ಟಂಟ್ ನಂಬರ್ ಕೂಡ ಇರುತ್ತೆ. ನಾವು ಬಹುಪದೋಕ್ತಿಯನ್ನು P(x) ಅಂತ ಹೇಳಿ ಕರಿತೀವಿ. x ಎನ್ನುವಂಥದ್ದು ಒಂದು ಚರಾಕ್ಷರ, ಅಂದರೆ ವೇರಿಯೇಬಲ್. x = 1 2 3 4 n ಯಾವುದಾದ್ರೂ ಒಂದು ನಂಬರನ್ನು ಹಾಕಿ ನಾವು ವೇರಿಯೇಬಲ್ ಮಾಡ್ಬೋದು. ಹಾಗಾಗಿ x-ಅನ್ನು ನಾವು ಚರಾಕ್ಷರ ಅಂತ ಹೇಳಿ ಕರಿತೀವಿ. ಈ ಚರಾಕ್ಷರದ ಗರಿಷ್ಠ ಘಾತ ಸೂಚಿಯನ್ನು ನಾವು ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಹೇಳಿ ಕರಿತೀವಿ. ಓಕೆನಾ? ಹಾಗಾದರೆ ಡಿಗ್ರಿಗೆ ಸಂಬಂಧಿಸಿದಾಗೆ ಯಾವುದಾದ್ರೂ ಒಂದು ವರ್ಗ ಸಮೀಕರಣವನ್ನು ಕೊಡ್ತಾರೆ, ಯಾವುದಾದ್ರೂ ಒಂದು ಬಹುಪದೋಕ್ತಿಯನ್ನು ಕೊಡ್ತಾರೆ. ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಅಂತ ಕೇಳ್ತಾರೆ. ಸೊ ಡಿಗ್ರಿ 1, ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಯಾವಾಗಲೂ 1 ಆಗಿರುತ್ತೆ. ರೇಖಾತ್ಮಕ ಬಹುಪದೋಕ್ತಿ, ರೇಖಾತ್ಮಕ ಸಮೀಕರಣದ ಡಿಗ್ರಿ ಯಾವಾಗಲೂ 1 ಆಗಿರುತ್ತೆ. ಯಾಕೆ ಒಂದಿರುತ್ತೆ? ರೇಖಾತ್ಮಕ ಸಮೀಕರಣ ಅಂದರೆ ಯಾವ ರೀತಿಯಾಗಿರುತ್ತೆ ಅಂತ ನಾವು ನೋಡೋದಾದರೆ ನೋಡಿ, ಈಗ ಇಲ್ಲಿ ಕೆಳಗಡೆ ಆಪ್ಷನಲ್ಲಿ ಕೊಡ್ತಾರೆ, ಈ ಕೆಳಗಿನವುಗಳಲ್ಲಿ ಯಾವುದು ರೇಖಾತ್ಮಕ ಬಹುಪದೋಕ್ತಿ ಅಂತ ಕೂಡ ಕೇಳ್ಬೋದು. ಓಕೆ, ಈಗ ಈ ಒಂದು ರೇಖಾತ್ಮಕ ಬಹುಪದೋಕ್ತಿಗೆ ಒಂದು ಉದಾಹರಣೆಗಳನ್ನು ನೋಡೋದಾದರೆ 2x - 3 √3 × x + 5 y + √2 x - 2/11 ಈ ರೀತಿಯಾಗಿ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಎಲ್ಲ ಉದಾಹರಣೆಗಳಲ್ಲೂ ಕೂಡ ಒಂದೇ ಒಂದು ಚರಾಕ್ಷರ ಇರುವುದನ್ನು ನೀವು ಗಮನಿಸ್ತಾ ಇದ್ದೀರಿ. ಹಾಗಾಗಿ ಇದಕ್ಕೆ ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳಿ ಕರಿತೀವಿ. ಓಕೆ, ಇದು ತುಂಬಾ ಇಂಪಾರ್ಟೆಂಟ್. ಡಿಗ್ರಿ ಮೇಲೆ ಕ್ವಶನ್ಸ್ಗಳು ಕೇಳ್ತಾರೆ. ಯಾವ ಒಂದು ಬಹುಪದೋಕ್ತಿಯನ್ನು ಕೊಟ್ಟು ಡಿಗ್ರಿಯನ್ನು ಕಂಡುಹಿಡೀರಿ ಅಂತ ಕೇಳ್ತಾರೆ. ನೇರವಾದ ಪ್ರಶ್ನೆಯನ್ನು ಸುಮಾರು ಸಾರಿ TET ಎಕ್ಸಾಮ್ನಲ್ಲಿ ಕೇಳಿದ್ದಾರೆ, ಹಾಗಾಗಿ ಇಂಪಾರ್ಟೆಂಟ್. ನೆಕ್ಸ್ಟು ವರ್ಗ ಬಹುಪದೋಕ್ತಿ ಅಂದರೆ ಯಾವ ರೀತಿಯಾಗಿರುತ್ತೆ? ಕ್ವಾಡ್ರೆಟಿಕ್ ಇಕ್ವೇಷನ್ ಅಂತ ಕೂಡ ಕರಿಬೋದು, ಅಥವಾ ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ ಅಂತ ಕೂಡ ಕರಿಬೋದು. ವರ್ಗ ಅಂತಂದರೆ ವರ್ಗ ಆ ಒಂದು ಪದದಲ್ಲಿ ಇರೋ ಹಾಗೆ ವರ್ಗ ಅಂದರೆ 2. ವರ್ಗ ಅಂದರೆ 2, ಅದರ ಡಿಗ್ರಿ ಯಾವಾಗಲೂ ಎಷ್ಟಾಗಿರುತ್ತೆ? 2 ಆಗಿರುತ್ತೆ, 2 ಆಗಿರುತ್ತೆ. ಡಿಗ್ರಿ 2 ಆಗಿರುವ ವರ್ಗ ಬಹುಪದೋಕ್ತಿಯನ್ನು ನಾವು ಕ್ವಾಡ್ರೆಟಿಕ್ ಪಾಲಿನಾಮಿಯಲ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಉದಾಹರಣೆಗಳನ್ನು ನೋಡೋದಾದರೆ 2x² + 3x + 2/5. ನೋಡಿ, ಇಲ್ಲಿ ವೇರಿಯೇಬಲ್ಸ್ ಏನಿದೆ ಅದರ ಘಾತ ಏನಾಗ್ತದೆ? 2 ಇದೆ. ಅದರ ಘಾತ ಏನಾಗ್ತದೆ? 2 ಇದೆ. ಹಾಗಾಗಿ ಈ ರೀತಿಯಾಗಿರುವಂತಹ ಬಹುಪದೋಕ್ತಿಗಳಿಗೆ ನಾವು ಏನಂತ ಕರಿತೀವಿ? ವರ್ಗ ಬಹುಪದೋಕ್ತಿ. ವರ್ಗ ಬಹುಪದೋಕ್ತಿಯ ಡಿಗ್ರಿ ಯಾವಾಗಲೂ 2 ಆಗಿರುತ್ತೆ. ಓಕೆ, ಮುಂದಿನದು ನೋಡ್ತಾ ಹೋಗೋಣ. ನೆಕ್ಸ್ಟು ಡಿಗ್ರಿ 3 ಆಗಿರುವಂಥ ಬಹುಪದೋಕ್ತಿಯನ್ನು ಘನ ಬಹುಪದೋಕ್ತಿ ಅಂತ ಹೇಳಿ ಕರಿತೀವಿ. ಡಿಗ್ರಿ ಏನಾಗಿರಬೇಕು? 3 ಇರಬೇಕು. ಈ ರೀತಿಯಾಗಿರುವಂಥ ಬಹುಪದೋಕ್ತಿಗಳಿಗೆ ನಾವು ಘನ ಬಹುಪದೋಕ್ತಿ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ 2 - x³ ಅಂದರೆ x-ರ ಘಾತ ಏನಾಗ್ತಿದೆ? 3 ಇದೆ. ಹಾಗಾಗಿ ಇದಕ್ಕೆ ನಾವು ಘನ ಬಹುಪದೋಕ್ತಿ ಅಂತ ಹೇಳಿ ಕರಿತೀವಿ. ಓಕೆ ಫ್ರೆಂಡ್ಸ್, ಈಗ ರೇಖಾತ್ಮಕ ಬಹುಪದೋಕ್ತಿ ಅಂದರೆ ಏನು, ವರ್ಗ ಬಹುಪದೋಕ್ತಿ ಅಂದರೆ ಏನು, ಘನ ಬಹುಪದೋಕ್ತಿ ಅಂದರೆ ಏನು, ಅವುಗಳ ಡಿಗ್ರಿಯನ್ನು ತಿಳ್ಕೊಂಡ್ರಿ.
ಇದಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳ್ತಾರೆ ಅಂತ ನಾವೀಗ ಡಿಸ್ಕಸ್ ಮಾಡೋಣ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟು. ಈ ಒಂದು ಬಹುಪದೋಕ್ತಿಯಲ್ಲಿ ನಿಮಗೆ ಪಿಕ್ಸ್ 2 ಕ್ವಶನ್ ಆದರೂ ಇದ್ದೇ ಇರುತ್ತೆ ಈ TETಯಲ್ಲಿ. ಹಾಗಾಗಿ ಇದನ್ನು ಮಿಸ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋವನ್ನು ನೋಡ್ತಾ ಬನ್ನಿ. ಓಕೆ, ಇದ್ರ ಮೇಲೆ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳ್ತಾರೆ ಅಂತ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಇವಾಗ ಘನ ಬಹುಪದೋಕ್ತಿ ಮತ್ತು ವರ್ಗ ಬಹುಪದೋಕ್ತಿ ಅಂದರೆ ಏನು, ಇದಕ್ಕೆ ಸಂಬಂಧಿಸಿದ ಹಾಗೆ ನಾವು ಮುಂದುವರೆದು ನೋಡ್ತಾ ಹೋದಾಗ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಬಹುಪದೋಕ್ತಿಯ ಶೂನ್ಯತೆಗಳಿಗೆ ಸಂಬಂಧಿಸಿದಾಗೆ. ಬಹುಪದೋಕ್ತಿಯ ಶೂನ್ಯತೆಗಳು ಏನು ಅಂತ ನಾವು ನೋಡೋದಾದರೆ ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಒಂದು ಬಹುಪದೋಕ್ತಿ ಇದೆ, ಅದನ್ನು ನಾವು P ಆಫ್ ಎಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡೋಣ. P ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² ಮೈನಸ್ 3x ಮೈನಸ್ 4 ಅಂತ ಇದೆ. ಇವಾಗ ಸಪೋಸ್ ನಮಗೆ x ಮೈನಸ್ 2 ಆದಾಗ x ಮೈನಸ್ 2 ಎಂತಕ್ಕಂಥದ್ದು ಈ ಒಂದು ಬಹುಪದೋಕ್ತಿಯ ಅಪವರ್ತನವಾದಾಗ P ಆಫ್ ಎಕ್ಸ್ನ ಬೆಲೆ ಏನಾಗಿರುತ್ತೆ ಅಂದರೆ x ಮೈನಸ್ 2 ಈಕ್ವಲ್ಸ್ ಟು 0 ಅಂತ ಆದರೆ x ಈಕ್ವಲ್ ಟು ಏನಾಗುತ್ತೆ 2 ಆಗುತ್ತೆ. ಈಗ x ಬೆಲೆಯನ್ನು ಈ ಒಂದು ಬಹುಪದೋಕ್ತಿಯಲ್ಲಿ ಅಪ್ಲೈ ಮಾಡಿದಾಗ P ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಂದಾಗ P ಆಫ್ 2 ಅಂದರೆ ಎಕ್ಸ್ ಇದ್ದಲ್ಲಿ ನಾವೇನು ಮಾಡಬೇಕು 2 ವ್ಯಾಲ್ಯೂವನ್ನು ಅಪ್ಲೈ ಮಾಡ್ಕೋಬೇಕು. 2² ಮೈನಸ್ 3 ಇಂಟು 2 ಮೈನಸ್ 4, 2 2 4 6 ಮೈನಸ್ 4 ಮೈನಸ್ 4 ಇದು ಮೈನಸ್ 2 ಮೈನಸ್ 4 ಮೈನಸ್ 6 ಆನ್ಸರ್ ಏನಾಗುತ್ತೆ P ಆಫ್ 2 ಅಂತ ಅಪ್ಲೈ ಮಾಡಿದಾಗ ಮೈನಸ್ 6 ಅಂತಾಯಿತು. ಸೊ ಇವಾಗ ನೆಕ್ಸ್ಟ್ ಎಕ್ಸ್ ಈಕ್ವಲ್ ಟು P ಆಫ್ 0 ಅಂತ ಕನ್ಸಿಡರ್ ಮಾಡಿದಾಗ ಎಕ್ಸ್ ಈಕ್ವಲ್ ಟು 0 ಅಂಥೇಳಿ ಕನ್ಸಿಡರ್ ಮಾಡಿದಾಗ ಇಲ್ಲಿ ಏನಾಗುತ್ತೆ 0² ಬಿಕಮೆ 0, 0 ಇಂಟು 3 ಬಿಕಮೆ 0, ಉಳಿತೇನು ಮೈನಸ್ 4 ಉಳಿತು. ಇವಾಗ ಈ ಒಂದು ಮೈನಸ್ 4 ಆಗಿರ್ಬೋದು ಅಥವಾ P ಆಫ್ 2 ಅಪ್ಲೈ ಮಾಡಿದಾಗ ಮೈನಸ್ 6 ಆಗಿರುತ್ತೆ. ಇದರ ಅರ್ಥ ಏನಪ್ಪ ಅಂದರೆ P ಆಫ್ ಎಕ್ಸ್ ಅಂತಕ್ಕಂಥದ್ದು ಎಕ್ಸ್ನ ಬಹುಪದೋಕ್ತಿ ಆಗಿರುತ್ತೆ. P ಆಫ್ ಎಕ್ಸ್ ಅಂತಕ್ಕಂಥದ್ದು ಈ ಎಕ್ಸ್ನ ಒಂದು ಬಹುಪದೋಕ್ತಿ ಆಗಿರುತ್ತೆ. ಇಲ್ಲಿ ಎಕ್ಸ್ ಬೆಲೆಯನ್ನು ಈ ಒಂದು ಎಕ್ಸ್ ವ್ಯಾಲ್ಯೂವಲ್ಲಿ ಅಪ್ಲೈ ಮಾಡಿದಾಗ ಯಾವ ಬೆಲೆಯನ್ನು ಈ ಎಕ್ಸ್ ಪ್ಲೇಸಲ್ಲಿ ಅಪ್ಲೈ ಮಾಡಿದಾಗ ಈಕ್ವಲ್ಸ್ ಟು 0 ಬರುತ್ತೆ. ಇಲ್ಲಿ ಯಾವ ಬೆಲೆಯನ್ನು ಎಕ್ಸ್ನ ಬದಲಾಗಿ ಯಾವ ಬೆಲೆಯನ್ನು ಆದೇಶಿಸಿದಾಗ P ಆಫ್ ಎಕ್ಸ್ ಅಂತಕ್ಕಂಥದ್ದು 0 ಬರುತ್ತೆ. ಆವಾಗ ಈ ಬಹುಪದೋಕ್ತಿಯ ಶೂನ್ಯತೆ ಅಂತ ಹೇಳಿ ನಾವು ಕರಿತೀವಿ. ಆದರೆ ಈಗ ಎಕ್ಸ್ ಈಕ್ವಲ್ ಟು 2 ಅಪ್ಲೈ ಮಾಡಿದಾಗೂ 0 ಬರಲಿಲ್ಲ, ಎಕ್ಸ್ ಈಕ್ವಲ್ ಟು 0 ಅಂತ ಅಪ್ಲೈ ಮಾಡಿದಾಗೂ ಕೂಡ 0 ಬರಲಿಲ್ಲ. ಹಾಗಾದರೆ ಎಕ್ಸ್ ಈಕ್ವಲ್ ಟು ಮೈನಸ್ 1 ತೆಗೆದುಕೊಳ್ಳೋಣ. ಎಕ್ಸ್ ಈಕ್ವಲ್ ಟು ಮೈನಸ್ 1 ಅಂದಾಗ ಮೈನಸ್ 1² ಮೈನಸ್ 3 ಇಂಟು ಮೈನಸ್ 1 ಮೈನಸ್ 4, ಮೈನಸ್ 1² 1 ಮೈನಸ್ ಮೈನಸ್ ಪ್ಲಸ್ ದಿಸ್ ಈಸ್ 3 ಮೈನಸ್ 4, 1 ಪ್ಲಸ್ 3 4 ಮೈನಸ್ 4, 4 ಮೈನಸ್ 4 0. ಇವಾಗ P ಆಫ್ ಮೈನಸ್ 1 ಈಗ ಎಕ್ಸ್ ಬೆಲೆಯನ್ನು ಮೈನಸ್ 1 ಅಂತ ಅಪ್ಲೈ ಮಾಡಿದಾಗ ನಮಗೆ ಈ ಒಂದು ಬಹುಪದೋಕ್ತಿ ಏನು ಬರ್ತಾಯಿದೆ 0 ಬರ್ತಾಯಿದೆ. ಈ ರೀತಿಯಾಗಿ ಯಾವ ಬೆಲೆಯನ್ನು ಬಹುಪದೋಕ್ತಿಯಲ್ಲಿ ಅಪ್ಲೈ ಮಾಡಿದಾಗ ಈ ಪಾಲಿನಾಮಿಯಲ್ ಈ ಒಂದು ಬಹುಪದೋಕ್ತಿ 0 ಬರುತ್ತೆ. ಅದಕ್ಕೆ ನಾವು ಬಹುಪದೋಕ್ತಿಯ ಅಥವಾ ವರ್ಗ ಬಹುಪದೋಕ್ತಿಯ ಶೂನ್ಯತೆ ಅಂತ ಹೇಳಿ ಕರಿತೀವಿ. ಈಗ TETಯಲ್ಲಿ ಯಾವ ರೀತಿಯಾಗಿ ಕ್ವಶನ್ ಕೇಳಿರ್ತಾರೆ ಅಂದರೆ ಒಂದು ಬಹುಪದೋಕ್ತಿಯನ್ನು ಕೊಟ್ಟಿರ್ತಾರೆ. P ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² ಮೈನಸ್ 3x ಮೈನಸ್ 4. ಈ ಒಂದು ಬಹುಪದೋಕ್ತಿಯ ಶೂನ್ಯತೆ ಯಾವುದು ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಆಪ್ಷನ್ ಎ -1, ಆಪ್ಷನ್ ಬಿ 4, ಆಪ್ಷನ್ ಸಿ 2, ಆಪ್ಷನ್ ಡಿ 0 ಅಂತ ಕೊಟ್ಟಿರ್ತಾರೆ. ನೀವೇನು ಮಾಡ್ತೀರಿ ಟಿ ಈಕ್ವಲ್ ಟು 0 ಅಂತಂದಾಗ 0 ಅಪ್ಲೈ ಮಾಡಿದಾಗ ನಿಮ್ಗೆ ಯಾವುದು ಆನ್ಸರ್ ಬರುತ್ತೆ ಅಂಥೇಳಿ 0 ಶೂನ್ಯತೆ ಅಂದಾಗ 0 ಅಂದಾಗ 0 ಅಪ್ಲೈ ಮಾಡಿಬಿಡ್ತೀರಿ. ಬಟ್ ಹಾಗೆ ಮಾಡೋದಿಲ್ಲ. ಈ ಕೆಳಗೆ ಕೊಟ್ಟಿರುವಂಥ ಯಾವ ಒಂದು ಆಪ್ಷನನ್ನು ಈ ಒಂದು ಬಹುಪದೋಕ್ತಿಯಲ್ಲಿ ಅಪ್ಲೈ ಮಾಡಿದಾಗ ಅದು 0 ಬರುತ್ತೆ. ಅದು ಆ ಒಂದು ಆಪ್ಷನ್ ಏನಾಗಿರುತ್ತೆ ಈ ಒಂದು ಕೊಟ್ಟಿರುವಂಥ ಬಹುಪದೋಕ್ತಿಯ ಶೂನ್ಯತೆ ಆಗಿರುತ್ತೆ. ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಅಥವಾ ಈ ರೀತಿಯಾಗಿ ಕೇಳದೆ ಹೋದರೆ ಬಹುಪದೋಕ್ತಿಯನ್ನು ಕೊಟ್ಟಿರ್ತಾರೆ, ಆದರೆ ನಮಗೆ ಇಲ್ಲಿ ಸ್ಥಿರಾಂಕವನ್ನು ಕೆ ಅಂತ ಕೊಟ್ಟಿರ್ತಾರೆ.
ಈ ಒಂದು ಕೆಳಗೆ ಕೊಟ್ಟಿರುವ ಈ ಒಂದು ಬಹುಪದೋಕ್ತಿಯಲ್ಲಿ ನಿಮಗೆ ಶೂನ್ಯತೆಯನ್ನು ಕೊಟ್ಟಿರ್ತಾರೆ. ಎಕ್ಸ್ ಪ್ಲಸ್ 1 ಈಕ್ವಲ್ಸ್ ಟು 0 ಆದಾಗ ಕೆನ ಬೆಲೆ ಎಷ್ಟು ಅಂತ ಕೇಳ್ತಾರೆ. ಅಂದರೆ ಆಲ್ರೆಡಿ ನಿಮಗೆ ಶೂನ್ಯತೆಯನ್ನು ಕೊಟ್ಟಿರ್ತಾರೆ, ಆವಾಗ ಕೆ ವ್ಯಾಲ್ಯೂವನ್ನು ಕಂಡುಹಿಡ್ಕೋಬೇಕು. ಈ ರೀತಿಯಾಗಿದ್ದಾಗ ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕು ಅಂದಾಗ ಇಲ್ಲಿ ಒಂದು ನಮಗೆ ಶೂನ್ಯತೆಯನ್ನು ಕೊಟ್ಟಿರ್ತಾರೆ. ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0 ಅಂತಾಗ ಎಕ್ಸ್ ಈಕ್ವಲ್ ಟು -1 ಆಗುತ್ತೆ. ಎಕ್ಸ್ ಈಕ್ವಲ್ ಟು -1 ಅಂತಂದಾಗ ಪಿ ಆಫ್ -1 ಇಸ್ ಈಕ್ವಲ್ ಟು -1 ಸ್ಕ್ವೇರ್ -3 -1 ಕೆನ ಆ್ಯಸ್ ಇಟ್ ಈಸ್ ಹಂಗೆ ತೊಗೋಬೇಕು. ಸೊ ಇವಾಗ 1 ಸ್ಕ್ವೇರ್ -1 ಸ್ಕ್ವೇರ್ 1 ಆಗುತ್ತೆ. ಮೈನಸ್ ಪ್ಲಸ್ ದಿಸ್ ಈಸ್ 4 ಕೆ. ಇವಾಗ ಇದು 3 ಮೈನಸ್ ಪ್ಲಸ್ 3 1 3. ಇದೇನಾಯಿತು 4 ಕೆ ಆಯಿತು. ಅಂದರೆ ಕೆ ಈಕ್ವಲ್ಸ್ ಟು ನಮ್ಗೆ ಏನು ಬರ್ತಾಯಿದೆ, ಇದು ಕೆ ಇದೆ. ಇದು +4 ಈ ಕಡೆ ಬಂದಾಗ ಇದು ಕೂಡ -4 ಆಗುತ್ತೆ. ಕೆ ಹಾಗೆ ಉಳಿಯುತ್ತೆ. ಎರಡು ಕಡೆಗೂ ಮೈನಸ್ ಕ್ಯಾನ್ಸಲ್ ಆದಾಗ ಕೆ ಈಕ್ವಲ್ಸ್ ಟು 4 ಅಂತ ಆನ್ಸರ್ ಬರ್ತಾಯಿದೆ. ಇದೇ ಒಂದು ಇಕ್ವೇಷನನ್ನು ನಾವು ತೆಗೆದುಕೊಂಡು ಮಾಡಿದ್ವಿ. ಈಗ ಈ ಹಿಂದಿನ ಒಂದು ಬಹುಪದೋಕ್ತಿಯನ್ನು ನೋಡಿದಾಗ ಕೆ ವ್ಯಾಲ್ಯೂ ಏನಿತ್ತು, 4 ಇತ್ತು. ಹಾಗಾಗಿ ಈಗ ಕೆ ವ್ಯಾಲ್ಯೂವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ಅಥವಾ ಈ ಕೆಳಗಿನವುಗಳಲ್ಲಿ ಯಾವ ಶೂನ್ಯತೆಯು ಈ ಒಂದು ಬಹುಪದೋಕ್ತಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಅಂತಂದಾಗ ನಿಮಗೆ ಶೂನ್ಯತೆಯನ್ನು ಕೊಟ್ಟಿದ್ದು ಕೆ ವ್ಯಾಲ್ಯೂವನ್ನು ಕೇಳ್ತಾರೆ. ಅಥವಾ ಈ ಶೂನ್ಯತೆಗಳನ್ನು ಆಪ್ಷನ್ ರೂಪದಲ್ಲಿ ಕೊಟ್ಟು ಯಾವ ಒಂದು ಆಪ್ಷನನ್ನು ನೀವು ಪಾಲಿನಾಮಿಯಲಲ್ಲಿ ಅಪ್ಲೈ ಮಾಡಿದಾಗ ಈಕ್ವಲ್ಸ್ ಟು 0 ಬರುತ್ತೆ, ಅದು ಈ ಒಂದು ಬಹುಪದೋಕ್ತಿಯ ಶೂನ್ಯತೆ ಆಗಿರುತ್ತೆ. ಈ ರೀತಿಯಾದ ಪ್ರಶ್ನೆಗಳು ಸುಮಾರು ಸಾರಿ TETಯಲ್ಲಿ ಕೇಳಿರುವಂಥದ್ದು. ಹಾಗಾಗಿ ಈ ರೀತಿಯಾದ ಪ್ರಶ್ನೆಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಓಕೆ, ಇವಾಗ ನಾವೀಗೊಂದು ವರ್ಗ ಸಮೀಕರಣವನ್ನು ಪ್ರತಿನಿಧಿಸುವಂಥ ಕೆಲವೊಂದಿಷ್ಟು ಗ್ರಾಫ್ಸ್ಗಳನ್ನು ನೋಡ್ತಾ ಇದ್ದೀವಿ, ನಕ್ಷೆಗಳನ್ನು ನೋಡ್ತಾ ಇದ್ದೀವಿ. ಈ ಒಂದು ನಕ್ಷೆಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳು ಯಾವ ರೀತಿಯಾಗಿ ಕೇಳ್ತಾರೆ ಅಂತ ನೋಡೋದಾದರೆ, ಇವೆಲ್ಲವೂ ಕೂಡ ಪ್ರತಿಯೊಂದು ಕೂಡ ಒಂದು ವರ್ಗ ಸಮೀಕರಣ ಆಗಿರುತ್ತೆ. ಈ ವರ್ಗ ಸಮೀಕರಣದಲ್ಲಿ ಮೊದಲನೇ ಒಂದು ಗ್ರಾಫನ್ನು ಗಮನಿಸ್ತಾ ಇದ್ದೀರಾ. ಈ ಒಂದು ಗ್ರಾಫ್ ಏನಾಗ್ತಿದೆ ಅಂದರೆ, ನಾವು ಯಾವುದೇ ಒಂದು ವರ್ಗ ಸಮೀಕರಣದ ಪರಿಹಾರಗಳನ್ನು ಕಂಡುಹಿಡ್ಕೋಬೇಕಾದ್ರೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಎಕ್ಸ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಪೋಸ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ax² ಪ್ಲಸ್ bx ಪ್ಲಸ್ c. ಅಂದರೆ ಇಲ್ಲಿ ನಾವು ವರ್ಗ ಸಮೀಕರಣದ ಶೂನ್ಯತೆಗಳಂತ ತೆಗೆದುಕೊಂಡಾಗ ಈ ಒಂದು ವರ್ಗ ಸಮೀಕರಣ ಏನಾಗಿರುತ್ತೆ, ಎಕ್ಸ್ ಅಕ್ಷದ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನಾವೀಗ ಒಂದು ಗ್ರಾಫ್ನಲ್ಲಿ ಎಕ್ಸ್ ಅಕ್ಷವನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಮೊದಲನೇ ಒಂದು ಗ್ರಾಫನ್ನು ಗಮನಿಸ್ತಾ ಇದ್ದೀರಾ. ಇಲ್ಲಿ ಎಕ್ಸ್ ಅಕ್ಷದ ಮೇಲೆ ಇದು y ಅಕ್ಷ, ಓಕೆನಾ. ಈಗ ಈ ಒಂದು ಗ್ರಾಫಲ್ಲಿ ಎಕ್ಸ್ ಅಕ್ಷದ ಮೇಲೆ ಈ ಗ್ರಾಫ್ ಏನಾಗ್ತಿದೆ, 2 ಬಾರಿ ಛೇದಿಸ್ತಾ ಇದೆ. ಈ ಗ್ರಾಫ್ ಏನಾಗ್ತಿದೆ, ಇದು ಒಂದು ವರ್ಗ ಸಮೀಕರಣ. ಇದು ಗ್ರಾಫು ಎಕ್ಸ್ ಅಕ್ಷದ ಮೇಲೆ 2 ಬಾರಿ ಛೇದಿಸ್ತಾ ಇದೆ. ಅಂದರೆ ಸಪೋಸ್ ಇದು ಎಕ್ಸ್ ಈಕ್ವಲ್ ಟು 0.5 ಇರ್ಬೋದು. ಯಾವುದೇ ರೀತಿಯಾಗಿ ನೀವು ಸ್ಕೇಲ್ ಮೆಜರ್ಮೆಂಟ್ ಮಾಡಿರ್ತೀರಿ ಅದರ ಮೇಲೆ ಇದು ಆಗಿರುತ್ತೆ. ಹಾಗಾಗಿ ಈ ಒಂದು ಗ್ರಾಫು ಎಕ್ಸ್ ಅಕ್ಷದ ಮೇಲೆ ಇಲ್ಲಿ ಒಂದು ಬಾರಿ, ಇಲ್ಲಿ ಒಂದು ಬಾರಿ, 2 ಬಾರಿ ಛೇದಿಸ್ತಾ ಇದೆ. ಹಾಗಾಗಿ ಈ ಒಂದು ಗ್ರಾಫ್ಗೆ 2 ಶೂನ್ಯತೆಗಳನ್ನು ಹೊಂದಿದೆ. ನೋಡಿ, 4 ಆಪ್ಷನ್ನಲ್ಲಿ ಈ ರೀತಿಯಾದ ಗ್ರಾಫ್ಸ್ಗಳನ್ನು ಕೊಡ್ತಾರೆ, ಬೇರೆ ಬೇರೆ ಗ್ರಾಫ್ಸ್ಗಳನ್ನು ಕೊಡ್ತಾರೆ. ಕೊಟ್ಟು ಈ ಕೆಳಗಿನವುಗಳಲ್ಲಿ ಯಾವ ನಕ್ಷೆಯು 2 ಶೂನ್ಯತೆಗಳನ್ನು ಹೊಂದಿದೆ ಅಥವಾ 1 ಶೂನ್ಯತೆಯನ್ನು ಹೊಂದಿದೆ ಅಥವಾ ಯಾವುದೇ ರೀತಿಯಾದ ಶೂನ್ಯತೆಗಳನ್ನು ಹೊಂದಿಲ್ಲ ಅಂತ ಪ್ರಶ್ನೆಗಳನ್ನು ಕೇಳ್ಬೋದು. ಅಥವಾ ಈ ಒಂದು ಗ್ರಾಫನ್ನು ಕೊಟ್ಟು ಅಥವಾ ಇದು ಒಂದೇ ಗ್ರಾಫನ್ನು ಕೊಟ್ಟು ಈ ಒಂದು ನಕ್ಷೆಯು ಎಷ್ಟು ಶೂನ್ಯತೆಗಳನ್ನು ಹೊಂದಿದೆ ಅಂತ ಕೂಡ ಪ್ರಶ್ನೆಯನ್ನು ಕೇಳ್ಬೋದು. 1 2 3 ಈ ರೀತಿಯಾಗಿ ಆಪ್ಷನ್ಗಳನ್ನು ಕೊಡ್ಬೋದು. ಹಾಗಾಗಿ ಈ ಒಂದು ಗ್ರಾಫ್ನ ಬೇಸ್ ಮೇಲೆ SSLC ಎಕ್ಸಾಮ್ನಲ್ಲಿ ಕೂಡ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. SSLC ಎಕ್ಸಾಮಲ್ಲಿ ಕೇಳಿರೋಂಥ ಹಲವಾರು ಕ್ವಶನ್ಸ್ಗಳು TETಯಲ್ಲಿ GPSರಲ್ಲಿ ರಿಪೀಟ್ ಆಗಿದೆ. ಹಾಗಾಗಿ TET ಆಗಿರ್ಬೋದು ಅಥವಾ SSLC ಎಕ್ಸಾಮ್ ಆಗಿರ್ಬೋದು, ಎರಡನ್ನೂ ಕೂಡ ಕಂಪ್ಯಾರಿಸನ್ ಮಾಡ್ತಾ ನಿಮಗೆ ಇದನ್ನು ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಗ್ರಾಫ್ಸ್ಗಳು ಕೂಡ ತುಂಬಾ ಇಂಪಾರ್ಟೆಂಟು. ಈ ಗ್ರಾಫು 2 ಬಾರಿ ಎಕ್ಸ್ ಅಕ್ಷವನ್ನು ಛೇದಿಸಿರೋದ್ರಿಂದ ಈ ಗ್ರಾಫಲ್ಲಿ 2 ಶೂನ್ಯತೆಗಳನ್ನು ಹೊಂದಿದ್ದಾವೆ. ಅದೇ ರೀತಿಯಾಗಿ ಮುಂದಿನ ಸೆಕೆಂಡ್ ಗ್ರಾಫನ್ನು ಬಂದಾಗ ಇಲ್ಲಿಯೂ ಕೂಡ ನಕ್ಷೆಯು ಎಕ್ಸ್ ಅಕ್ಷರವನ್ನು ನಿಖರವಾಗಿ ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಅಂದರೆ
ಪರಸ್ಪರ ಇಲ್ಲಿ ಐಕ್ಯವಾಗುವ ಬಿಂದುಗಳು. ಆದ್ದರಿಂದ ಪರಸ್ಪರ ಐಕ್ಯ ಅಂದರೆ ಈಗ ಇದು 0 ಇದು ಓರಿಜಿನಿಂದ ಎವರೆಗೂ ಮತ್ತು ಓರಿಜಿನಿಂದ ಎ ಡ್ಯಾಶ್ವರೆಗೂ ಒಂದೇ ಡಿಸ್ಟೆನ್ಸಲ್ಲಿ ಇರೋದರಿಂದ ಈ ಎರಡು ವ್ಯಾಲ್ಯೂಸ್ಗಳೇನಾಗ್ತವಪ್ಪ ಅಂದರೆ ಒಂದರಲ್ಲಿ ಒಂದು ಐಕ್ಯವಾಗುವಂಥ ಬಿಂದುಗಳಾಗಿರ್ತವೆ. ಹಾಗಾಗಿ ಈ ಒಂದು ನಕ್ಷೆಯಲ್ಲಿ ಈ ಎರಡು ಪ್ರಕರಣಗಳಲ್ಲಿ ಏನಾಗ್ತದೆ, ಈ ಎರಡು ಶೂನ್ಯತೆಗಳು ಇದು ಒಂದು ಶೂನ್ಯತೆಗಳನ್ನು ಹೊಂದಿರುತ್ತೆ. ಈಗ ಪ್ರಕರಣ 2 ನೋಡೋಣ. ಈ ಗ್ರಾಫ್ ಏನು ಮಾಡ್ತಾ ಇದೆ ಅಂದರೆ ಎಕ್ಸ್ ಅಕ್ಷದ ಮೇಲೆ ಈ ರೀತಿಯಾಗಿ ಒಂದೇ ಪಾಯಿಂಟಲ್ಲಿ ಏನಾಗ್ತಾ ಇದೆ, ಟಚ್ ಆಗ್ತಾ ಇದೆ. ಹಾಗಾಗಿ ಎಕ್ಸ್ ಇದು ಒಂದೇ ವ್ಯಾಲ್ಯೂ ಆಗಿರುತ್ತೆ. ಇಲ್ಲಿಯೂ ಕೂಡ ಇದು ನೆಗೆಟಿವ್ ಟರ್ಮಲ್ಲಿ ಇದೆ, ಇದು ಪಾಸಿಟಿವ್ ಟರ್ಮ್ ಅಂದರೆ ಇದು ಎಕ್ಸ್ ಅಕ್ಷದ ಮೇಲ್ಗಡೆ ಇದೆ, ಇದು ಎಕ್ಸ್ ಅಕ್ಷದ ಕೆಳಗಡೆ ಇದೆ. ಹಾಗಾಗಿ ಈ ಎರಡೂ ಗ್ರಾಫ್ಗಳನ್ನು ನೋಡಿದಾಗ ಎರಡೂ ಕೂಡ ಒಂದೇ ಪಾಯಿಂಟಲ್ಲಿ ಟಚ್ ಆಗಿದೆ. ಹಾಗಾಗಿ ಈ ಎರಡು ಗ್ರಾಫ್ಗಳ ಒಂದು ಶೂನ್ಯತೆ ಏನಾಗಿರುತ್ತೆ ಅಂದರೆ ಒಂದೇ ಆಗಿರುತ್ತೆ. ಇದೇ ರೀತಿಯಾಗಿ ಇನ್ನೊಂದಿಷ್ಟು ಗ್ರಾಫ್ಸ್ಗಳನ್ನು ಗಮನಿಸಿ ನೋಡಿದಾಗ ಈಗ ಈ ಎರಡು ಗ್ರಾಫ್ಗಳನ್ನು ನೋಡ್ತಾ ಇದ್ದೀರಿ. ಈ ಎರಡೂ ಗ್ರಾಫ್ಗಳು ಕೂಡ ಎಕ್ಸ್ ಅಕ್ಷದ ಮೇಲೆ ಯಾವುದೇ ರೀತಿಯಾದ ಬಿಂದುವನ್ನು ಹೊಂದಿಲ್ಲ. ಹಾಗಾಗಿ ಈ ಎರಡು ಗ್ರಾಫ್ಗಳು ಎಕ್ಸ್ ಅಕ್ಷವನ್ನು ಯಾವುದೇ ಬಿಂದುವಿನಲ್ಲಿ ಛೇದಿಸ್ತಾ ಇಲ್ಲ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಯಾವುದೇ ರೀತಿಯಾದ ಶೂನ್ಯತೆಗಳನ್ನು ಹೊಂದಿರೋದಿಲ್ಲ. ಓಕೆನಾ. ಈ ರೀತಿಯಾಗಿ ಗ್ರಾಫ್ಸ್ಗಳನ್ನು ಕೊಟ್ಟು ಪ್ರಶ್ನೆಗಳನ್ನು ಕೇಳ್ಬೋದು. ಸೊ ಇನ್ನೊಂದಿಷ್ಟು ಉದಾಹರಣೆಗಳನ್ನು ಇಲ್ಲಿ ನೋಡೋದಾದರೆ, ಮೊದಲನೇ ಒಂದು ಗ್ರಾಫ್ ಏನಿದೆ, ಈ ಒಂದು ಎಕ್ಸ್ ಅಕ್ಷದ ಇದು ಮೊದಲನೇ ಗ್ರಾಫನ್ನು ನೋಡಿದಾಗ ಎಷ್ಟು ಶೂನ್ಯತೆಗಳನ್ನು ಹೊಂದಿದ್ದಾವಪ್ಪ ಅಂದರೆ ಒಂದೇ ಒಂದು ಶೂನ್ಯತೆಯನ್ನು ಹೊಂದಿದೆ. ಯಾಕಪ್ಪ ಅಂದರೆ ಈ ಒಂದು ಗ್ರಾಫ್ ಏನಾಗ್ತದೆ, ಎಕ್ಸ್ ಅಕ್ಷದ ಮೇಲೆ ಒಂದೇ ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಹಾಗಾಗಿ ಇದರ ಒಂದು ಶೂನ್ಯತೆಗಳು ಎಷ್ಟಪ್ಪ ಅಂದರೆ 1. ಗ್ರಾಫ್ 2ರ ಶೂನ್ಯತೆಗಳು 2 ಆಗಿರುತ್ತೆ. ಗ್ರಾಫ್ 3ರ ಶೂನ್ಯತೆಗಳು 3 ಆಗಿರುತ್ತೆ. ಯಾಕಂದರೆ ಈ ಒಂದು ರೇಖೆಯು ಎಕ್ಸ್ ಅಕ್ಷವನ್ನು 3 ಬಾರಿ ಛೇದಿಸ್ತಾ ಇದೆ, 1 2 3 ಬಾರಿ. ಅದೇ ರೀತಿಯಾಗಿ 4ನೇದು, ಇದರ ಒಂದು ಶೂನ್ಯತೆ ಏನಾಗಿರುತ್ತೆ, ಒಂದೇ ಆಗಿರ್ತದೆ. ಎಕ್ಸ್ ಅಕ್ಷದ ಮೇಲೆ 1 ಬಾರಿ ಮಾತ್ರ ಛೇದಿಸ್ತಾ ಇದೆ. ಹಾಗಾಗಿ ಇದರ ಶೂನ್ಯತೆ ಒಂದೇ ಆಗಿರುತ್ತೆ. ಈ ಒಂದು ಗ್ರಾಫನ್ನು ಗಮನಿಸಿದಾಗ ಕೂಡ ಇದು ಕೂಡ ಒಂದೇ ಒಂದು ಬಿಂದುವಲ್ಲಿ ಇದೇನಾಗ್ತಾ ಇದೆ, ಟಚ್ ಆಗ್ತಾ ಇದೆ. ಹಾಗಾಗಿ ಇದರ ಶೂನ್ಯತೆಗಳ ಸಂಖ್ಯೆ ಎಷ್ಟಾಗಿರುತ್ತೆ, ಒಂದೇ ಆಗಿರುತ್ತೆ. ಈ ಒಂದು ಗ್ರಾಫನ್ನು ಗಮನಿಸಿ, 1 2 3 4 ಕೊನೆಯ ಗ್ರಾಫ್ನ ಶೂನ್ಯತೆಗಳ ಸಂಖ್ಯೆ 4 ಆಗಿರುತ್ತೆ. ಇದೇ ರೀತಿಯಾಗಿ ಈಗ ಕೊಟ್ಟಿರುವಂಥ ಬೇರೆ ಬೇರೆ ಗ್ರಾಫನ್ನು ಕ್ವಶನ್ ಆಗಿ ಇಟ್ಕೊಂಡು ಇದರ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆಗಳನ್ನು ಕೇಳ್ಬೋದು. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್. ಎಕ್ಸಸೈಸ್ನಲ್ಲಿ ಕೂಡ ಕೆಲವೊಂದಿಷ್ಟು ಗ್ರಾಫ್ಸ್ಗಳನ್ನು ಕೊಟ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. y=p(x) ನಕ್ಷೆಗಳನ್ನು ನೀಡಿದ್ದು p(x) ಬಹುಪದೋಕ್ತಿಯಾಗಿದ್ದು ಪ್ರತಿ ಸಂದರ್ಭದಲ್ಲಿ p(x) ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಈ ಗ್ರಾಫನ್ನು ನೋಡಿದಾಗ ಇದು 0 ಶೂನ್ಯತೆಯನ್ನು ಹೊಂದಿದೆ. ಯಾಕಂದರೆ ಎಕ್ಸಲ್ಲಿ ಯಾವುದೇ ರೀತಿಯಾದ ಪಾಯಿಂಟ್ಸ್ಗಳಿಲ್ಲ. ಇದು 1 ಶೂನ್ಯತೆಯನ್ನು ಹೊಂದಿದೆ, ಇದು 3 ಶೂನ್ಯತೆಯನ್ನು ಹೊಂದಿದೆ, ಇದು 2 ಶೂನ್ಯತೆಯನ್ನು ಹೊಂದಿದೆ. ಅವು ಯಾವುದೇ ನೆಗೆಟಿವ್ ಶೂನ್ಯತೆಗಳನ್ನು ಹೊಂದಿರುತ್ತೆ. ಇಲ್ಲಿಯೂ ಕೂಡ 1 2 3 4 ಶೂನ್ಯತೆಗಳನ್ನು ಹೊಂದಿದೆ. ಇದು ಕೂಡ 1 2 3 ಶೂನ್ಯತೆಗಳನ್ನು ಹೊಂದಿದೆ. ಈ ರೀತಿಯಾಗಿ ಗ್ರಾಫ್ಸ್ಗಳ ಮೇಲೆ ನೀವು ಶೂನ್ಯತೆಗಳನ್ನು ಕಂಡು ಹಿಡಿಯಬಹುದು. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಬಹುಪದೋಕ್ತಿಯ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಅಂತಕ್ಕಂಥದ್ದು. ಯಾವ ರೀತಿಯಾಗಿ ಸಂಬಂಧ ಇರುತ್ತೆ, ಇದನ್ನೆಲ್ಲ ಕೂಡ ನಾವು ಸ್ಟಡಿ ಮಾಡೋದು ನೆಸೆಸರಿ ಇಲ್ಲ. ಅದರ ಬದಲಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ಶೂನ್ಯತೆಗಳಿಗೆ ಸಂಬಂಧಿಸಿದ ಸೂತ್ರಗಳನ್ನು ನೆನ್ಪಿಟ್ಕೋಬೇಕು. ಯಾವ ಒಂದು ಸೂತ್ರಗಳಪ್ಪ ಅಂದರೆ ಶೂನ್ಯತೆಗಳ ಮೊತ್ತ ಇದ್ದಾಗ ಅಲ್ಫಾ ಪ್ಲಸ್ ಬೀಟಾ (-b/a). -b ಅಂದರೆ ಏನು, ಎಕ್ಸ್ದ ಸಹಗುಣಕ, a ಅಂದರೆ ಏನು, x² ಸಹಗುಣಕ. ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ c/a ಸ್ಥಿರಾಂಕ /x² ಸಹಗುಣಕ. ಈ ರೀತಿಯಾದ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ನಾವು ಇದನ್ನು ನೆನ್ಪಿಟ್ಕೋಬೇಕು, ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ, ಯಾವ ರೀತಿಯಾಗಿ ಕ್ವಶನ್ಸ್ಗಳು ಬರ್ತವೆ ಇದ್ರ ಮೇಲೆ ಅಂತ ಡೀಟೇಲಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟು. ಇದರ ಬೇಸ್ ಮೇಲೆ ಯಾವುದೇ ರೀತಿಯಾದ ಕ್ವಶನ್ಸ್ಗಳನ್ನು ಕೇಳ್ಬೋದು.
ಯಾವ ರೀತಿಯಾಗಿ ಡಿಫ್ರೆಂಟ್ ಕ್ವಶನ್ಸ್ಗಳು ಕೇಳ್ತಾರೆ ಇದ್ರ ಮೇಲೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಈ 2 ಮೇನ್ ಇಂಪಾರ್ಟೆಂಟ್ ಕ್ವಶನ್ಸು ನಿಮಗೆ ಮಸ್ಟ್ ಆ್ಯಂಡ್ ಶುಡ್ ಗೊತ್ತಿರಲೇಬೇಕು. ಓಕೆ, ಈಗ ಒಂದು ಉದಾಹರಣೆನ ನೋಡೋಣ. ಉದಾಹರಣೆ ಮೂಲಕ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. x² + 7x + 10 ಎಂಬ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಇದು GPSR ಎಕ್ಸಾಮ್ನಲ್ಲಿ ಇದೇ ರೀತಿಯಾಗಿ ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಕ್ವಶನ್ ಕೊಡ್ಬೋದು. ಆದರೆ ನಮಗೆ TETಗೆ ಬಂದಾಗ ಮಲ್ಟಿಪಲ್ ಚಾಯ್ಸಲ್ಲಿ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕಂಡುಹಿಡಿಬೋದು ಅಂತಂದಾಗ ಯಾವುದೇ ರೀತಿಯಾದ ಒಂದು ವರ್ಗ ಬಹುಪದೋಕ್ತಿಯನ್ನು ಕೊಟ್ಟು ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಥವಾ ಶೂನ್ಯತೆಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ಹಾಗಾಗಿ ನಾವು GPSR ಎಕ್ಸಾಮ್ಗೂ ಆಯಿತು TETಗೂ ಆಯಿತು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಸೊ TET ಅಂದಾಗ ಸ್ವಲ್ಪ ಟ್ರಿಕ್ಸ್ ಯೂಸ್ ಮಾಡಬೇಕಾಗತ್ತೆ. ಸೊ x² + 7x + 10 ಅಂತ ಒಂದು ವರ್ಗ ಬಹುಪದೋಕ್ತಿಯನ್ನು ಕೊಟ್ಟಿದ್ದಾರೆ. ಈ ವರ್ಗ ಬಹುಪದೋಕ್ತಿಯನ್ನು ಯೂಸ್ ಮಾಡಿಕೊಂಡು ನಾವು ಏನು ಮಾಡಬೇಕು, ಶೂನ್ಯತೆಗಳನ್ನು ಕಂಡುಹಿಡ್ಕೋಬೇಕು. ಶೂನ್ಯತೆಗಳನ್ನು ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕಪ್ಪ ಅಂದರೆ ಈ ಒಂದು ವರ್ಗ ಬಹುಪದೋಕ್ತಿಯ ಅಪವರ್ತನವನ್ನು ಕಂಡುಹಿಡ್ಕೋಬೇಕು. ಅಪವರ್ತನವನ್ನು ಯಾವ ರೀತಿಯಾಗಿ ಕಂಡುಹಿಡ್ಕೋಬೇಕಪ್ಪ ಅಂದರೆ ಮಧ್ಯಮ ಸಂಖ್ಯೆಗಳ ಮೊತ್ತ ಮತ್ತು ಆ ಮಧ್ಯಮ ಸಂಖ್ಯೆಗಳ ಗುಣಲಬ್ಧ ಏನಾಗಿರುತ್ತೆ 10 ಆಗಿರುತ್ತೆ. ಈ ರೀತಿಯಾಗಿ ಅದರ ಅಪವರ್ತನವನ್ನು ಮಾಡ್ಕೋಬೇಕು. ಯಾವ ರೀತಿಯಾಗಿ ಅಪವರ್ತನ ಮಾಡ್ಕೋಬೇಕು ಅಂತ ನೋಡಿದಾಗ x² + 7x ಇದೆ. ಇಲ್ಲಿ 7x ಇದೆ ಅಂದಾಗ ನಮಗೆ ಯಾವುದೇ ಎರಡು ಸಂಖ್ಯೆಯನ್ನು ಕೂಡಿಸಿದಾಗ ಒಂದು ಸಂಖ್ಯೆ a ಆಗಿರುತ್ತೆ, ಇನ್ನೊಂದು ಸಂಖ್ಯೆ b ಆಗಿರುತ್ತೆ. ಯಾವುದೇ ಎರಡು ಸಂಖ್ಯೆಗಳನ್ನು ಕೂಡಿದಾಗ ನಮಗೆ 7 ಬರಬೇಕು. ಓಕೆ, ಈ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ 10 ಬರಬೇಕು. ಈ ರೀತಿಯಾಗಿ ನಾವು ಅಪವರ್ತನವನ್ನು ಮಾಡ್ಕೋಬೇಕು. 7xನ್ನು 5x + 2x + 10 ಅಂತ ಆಯಿತು. ಅಂದರೆ 5 + 2 7 ಆಯಿತು, 5 2 10 ಆಯಿತು. ಈ ರೀತಿಯಾಗಿ ಅಪವರ್ತನವನ್ನು ಮಾಡ್ಕೋಬೇಕು. ಸೊ ಈಗ ನಾವು x ವ್ಯಾಲ್ಯೂವನ್ನು ಕಂಡುಹಿಡ್ಕೋಬೇಕಾಗಿದೆ. ಇವಾಗ ಇದನ್ನು ನಾವು x² ಇದೆ, ಒಂದು x ಹೊರಗಡೆ ತೆಗಿತೀನಿ, ಇನ್ನೊಂದು x ಹಾಗೆ ಇಟ್ಕೋತೀನಿ. x × x² ಇವಾಗ 5x ಇದೆ. ಇದರಲ್ಲಿ ಆಲ್ರೆಡಿ 5xನ್ನು ಹೊರಗೆ ತೆಗೆದಿದ್ದೀನಿ. ಇದನ್ನು 5 ಅಂತ ಬರ್ಕೋಣ. ಪ್ಲಸ್ 2x + 5 ನೋಡಿ, x × x x², x × 5 5x, 2 × x 2x, 2 × 5 10. ಈ ರೀತಿಯಾಗಿ ಅಪವರ್ತನವನ್ನು ಮಾಡ್ಕೊಂಡಾಗ x + 2 ಆ್ಯಂಡ್ x + 5 ಅಂತ ಹೇಳಿ ನಮಗೆ ಸಿಕ್ತು. ಈ ರೀತಿಯಾಗಿ ಸಿಕ್ಕಾಗ ನಮಗೆ ಎರಡು ಶೂನ್ಯತೆಗಳು ಸಿಗ್ತವೆ. ಅಂದರೆ x + 2 = 0, x + 5 = 0. ಅಂದರೆ x = -2, x = -5. ಓಕೆ, ಈಗ ಈ ಒಂದು ವ್ಯಾಲ್ಯೂಸ್ಗಳನ್ನು x + 2 = 0 ಅಥವಾ x + 5 = 0 ಅಂತಂದಾಗ x = -2 ಆದ್ರೆ ತಗೋರಿ, x = -5 ಆದರೂ ತಗೋರಿ. ಈ ಒಂದು ವ್ಯಾಲ್ಯೂಸ್ಗಳನ್ನು ಈಗ ಇದು ಅಲ್ಪ ಆಗಿರುತ್ತೆ, ಇದು ಬೀಟಾ ಆಗಿರುತ್ತೆ. ಇದು ಒಂದು ಶೂನ್ಯತೆ ಅಂದರೆ ಈಗ ಎರಡು ಶೂನ್ಯತೆಗಳು ನಮಗೆ ಸಿಗ್ತಾ ಇದೆ. ಒಂದು ಶೂನ್ಯತೆಗೆ ಅಲ್ಪ ಅಂತ ಹೇಳಿ ಕರಿತೀನಿ, ಇನ್ನೊಂದು ಶೂನ್ಯತೆಗೆ ಬೀಟಾ ಅಂತ ಹೇಳಿ ಕರಿತೀನಿ. ನಾವು ಹಿಂದೆ ಒಂದು ಸೂತ್ರವನ್ನು ನೋಡಿದ್ವಿ. ಶೂನ್ಯತೆಗಳ ಮೊತ್ತ ಅಂದಾಗ ಅಲ್ಪ + ಬೀಟಾ = -b/a ಅಂತ ನೋಡಿದ್ವಿ. ಇದು ಶೂನ್ಯತೆಗಳ ಮೊತ್ತ. ಸೊ -b ಅಂದರೆ ಏನು ಅಂತ ನೋಡೋದಾದರೆ ಇದು ಮೈನಸನ್ನು ಆಸ್ ಇಟ್ ಈಸ್ ಹಂಗೆ ಬರೆಯೋಣ. -b ಅಂದರೆ ಎಕ್ಸ್ನ ಸಹಗುಣಕ. -b ಅಂದರೆ ಎಕ್ಸ್ನ ಸಹಗುಣಕ. ಎಕ್ಸ್ ಎಲ್ಲಿದೆ? ಇಲ್ಲಿದೆ. ಎಕ್ಸ್ನ ಸಹಗುಣಕ ಯಾವುದು ಅಂದರೆ ಕೊಯಿಫಿಷಿಯೆಂಟ್. ಎಕ್ಸ್ನ ಕೊಯಿಫಿಷಿಯೆಂಟ್ ಯಾವುದಿದೆ? 7 ಇದೆ. ಹಾಗಾಗಿ 7. ಎ ಅಂದರೆ ಏನು ನೋಡಿ, ಇದನ್ನು ನಾವು ವರ್ಗ ಸಮೀಕರಣ ಅಂಥೇಳಿ ಬರಿತೀವಿ, ಹೌದಾ? ಈ ವರ್ಗ ಸಮೀಕರಣವನ್ನು ನಾವು ಆ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೀಬೇಕು. ಆದರ್ಶ ರೂಪ ಅಂದರೆ ಹೇಗಿರುತ್ತೆ? ax² + bx + c ಅಂತ ಇರುತ್ತೆ. ಓಕೆನಾ? ಈಗ
ಬಿ ಮೈನಸ್ ಬಿ ಅಂದರೆ ಎಕ್ಸ್ದ ಸಹಗುಣಕ ಬಿ ಆಗಿರುತ್ತೆ. ಬಿ ಅಂದರೆ ಅದು 7 ಆಗಿರುತ್ತೆ. 7 ಎ ಅಂದರೆ ಯಾವುದು? ಎಕ್ಸ್ ಸ್ಕ್ವೈರ್ನ ಸಹಗುಣಕ. ಎಕ್ಸ್ ಸ್ಕ್ವೈರ್ ಹಿಂದ್ಗಡೆ ಯಾವುದೇ ಒಂದು ನಂಬರ್ ಇಲ್ಲಪ್ಪ ಅಂದರೆ ಅದು 1 ಆಗಿರುತ್ತೆ. ಹಾಗಾಗಿ ಶೂನ್ಯತೆಗಳ ಮೊತ್ತ -7. ಅದೇ ರೀತಿಯಾಗಿ ಶೂನ್ಯತೆಗಳ ಗುಣಲಬ್ಧ ಅಂದಾಗ ಅಲ್ಫಾ ಇಂಟು ಬೀಟಾ. ಇದರ ಸೂತ್ರ ಏನಿತ್ತು? C/A. ಸಿ ಅಂದರೆ ಏನು? ಸ್ಥಿರಾಂಕ, ಕಾನ್ಸ್ಟಂಟ್ ನಂಬರ್. ಯಾವುದು ಕಾನ್ಸ್ಟಂಟ್ ನಂಬರ್ ಇದೆ? 10 ಇದೆ. ಎ ಅಂದರೆ ಎಷ್ಟಿದೆ? 1 ಇದೆ. ಹಾಗಾಗಿ ಶೂನ್ಯತೆಗಳ ಗುಣಲಬ್ಧ =10 ಆಗಿರುತ್ತೆ. ಸೊ ಇವಾಗ ಏನನ್ನು ಕಂಡುಹಿಡ್ಕೊಂಡ್ವಿ? ಈ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡ್ಕೊಂಡ್ವಿ. ಶೂನ್ಯತೆ ಅಂದರೆ ಇವುಗಳನ್ನು ಕಂಡುಹಿಡ್ಕೊಂಡ್ವಿ. ಇವುಗಳ ನಡುವಿನ ಸಂಬಂಧ ಯಾವ ರೀತಿಯಾಗಿದೆ ಅಂದರೆ ಈ ರೀತಿಯಾಗಿದೆ. ಶೂನ್ಯತೆಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂದಾಗ ಈ ರೀತಿಯಾಗಿ ನೀವು ತಾಳೆ ನೋಡಬೇಕು. ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಇದು GPST ಎಕ್ಸಾಮ್ ಅಂದಾಗ ಈ ರೀತಿಯಾಗಿ ಡೀಟೇಲಾಗಿ ಬರೀಬೇಕು. TET ಎಕ್ಸಾಮಲ್ಲಿ ನಿಮಗೆ ಒಂದು ವರ್ಗ ಬಹುಪದೋಕ್ತಿಯನ್ನು ಕೊಟ್ಟು ಈ ವರ್ಗ ಬಹುಪದೋಕ್ತಿಯ ಗುಣಲಬ್ಧ ಎಷ್ಟು ಅಂತ ಕೇಳ್ಬೋದು. ಗುಣಲಬ್ಧ ಅಂದರೆ ನಿಮಗೆ ಡೈರೆಕ್ಟಾಗಿ ಸೂತ್ರ ಗೊತ್ತಿರುತ್ತೆ. ಅಲ್ಫಾ ಇಂಟು ಬೀಟಾ C/A ಅಂತಂದಾಗ 10/1 ಅಂದಾಗ ಅದು 10 ಆಗಿರುತ್ತೆ. ಓಕೆ, ಈ ರೀತಿಯಾಗಿ ಆನ್ಸರನ್ನು ಬರೀಬೇಕು. ಸೊ ವರ್ಗ ಬಹುಪದೋಕ್ತಿಯನ್ನು ಕೊಟ್ಟು ಈ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಗುಣಲಬ್ಧ ಎಷ್ಟು ಅಂತ ಕೇಳಿ ಆಪ್ಷನಲ್ಲಿ 10 ಕೊಟ್ಟಿರ್ತಾರೆ, ಆಪ್ಷನ್ 2 -7 ಕೊಟ್ಟಿರ್ತಾರೆ, ಆಪ್ಷನ್ 3 1 ಕೊಟ್ಟಿರ್ತಾರೆ, ಆಪ್ಷನ್ 4 ಏನು ಕೊಟ್ಟಿರ್ತಾರೆ? 5 ಕೊಟ್ಟಿರ್ತಾರೆ. ಈ ರೀತಿಯಾಗಿ ಕೊಡ್ಬೋದು. ಓಕೆ, ಯಾವ ರೀತಿಯಾಗಿ ನೀವು ಟೆಸ್ಟ್ ಮಾಡ್ತೀರಂತ ಆಲ್ರೆಡಿ ಹೇಳಿದೆ. ಅಲ್ಫಾ ಇಂಟು ಬೀಟಾ C/A. ನೀವು ಇಷ್ಟೆಲ್ಲ ಸೂತ್ರವನ್ನು ಬರೆಯೋ ನೆಸೆಸರಿ ಇಲ್ಲ. ನಿಮಗೆ ಸೂತ್ರ ಗೊತ್ತಿದ್ದರೆ ಡೈರೆಕ್ಟಾಗಿ ಕಾನ್ಸ್ಟೆಂಟ್ ನಂಬರ್ ಯಾವುದಿರುತ್ತೆ ಅದಕ್ಕೆ ನೀವು ಟಿಕ್ ಮಾರ್ಕ್ ಮಾಡ್ಬೋದು. ಈ ರೀತಿಯಾಗಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಶೂನ್ಯತೆಗಳಿಗೆ ಸಂಬಂಧಿಸಿದ ಹಾಗೆ. ಓಕೆ, ನೆಕ್ಸ್ಟು ಸೊ ಅಲ್ಲಿಂದ ಬೇರೆ ಬೇರೆ ಕಡೆಯಿಂದ ಕ್ವಶನ್ಸ್ಗಳನ್ನು ನಾವು ಸೆಲೆಕ್ಟ್ ಮಾಡಿ ನೋಡಿ ಸ್ಟಡಿ ಮಾಡೋದಕ್ಕಿಂತ ಸಿಲೆಬಸ್ಸಲ್ಲಿರುವಂಥ ಪಠ್ಯಪುಸ್ತಕದಲ್ಲಿರುವಂಥ ಪ್ರಶ್ನೆಗಳನ್ನೇ ಸಾಲ್ವ್ ಮಾಡೋದು ತುಂಬಾ ಬೆಟರ್ ಅಂತ ಈ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾಯಿದ್ದೀವಿ. ಸೊ ಅದರ ಭಾಗವಾಗಿ ಉದಾಹರಣೆ 3 ನೋಡೋಣ. x² - 3 ಎಂಬ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳ ಸಹಗುಣಕದ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಪ್ರಶ್ನೆ ಇದೆ. ಸೊ ಇದನ್ನು ನಾವು ಯಾವುದೇ ರೀತಿಯಾದ x² ಇದೆ ಆದರೆ ಎಕ್ಸ್ ಇಲ್ಲ. ಹಾಗಾಗಿ ಯಾವ ರೀತಿಯಾಗಿ ಇದನ್ನು ನಾವು ಸಾಲ್ವ್ ಮಾಡಬೇಕು ಅಂತ ನೋಡೋದಾದರೆ, ಸೊ ಇದರಲ್ಲಿ ನಾವು ಗಮನಿಸಿದಾಗ x² - 3 ಅಂತ ಇದೆ. x² - 3 ಅಂತ ಇದೆ. ಇದನ್ನು ನಾವು ಏನು ಮಾಡಬೇಕು? ಎಕ್ಸ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು. ಅಂದರೆ ಈ ಶೂನ್ಯತೆ ಏನಿರ್ತಾವೆ ಅವುಗಳನ್ನು ಕಂಡುಹಿಡಬೇಕಾದ್ರೆ ಮೊದಲಿಗೆ ನಮಗೆ ಎಕ್ಸ್ ವ್ಯಾಲ್ಯೂವನ್ನು ಕಂಡುಹಿಡಿದಾಗ ಅವೇ ಏನಾಗಿರುತ್ತೆ? ಶೂನ್ಯತೆಗಳಾಗಿರ್ತವೆ. ಇದನ್ನು ನಾವು ಕಂಡುಹಿಡ್ಕೋಬೇಕಾದ್ರೆ ಮೊದಲಿಗೆ ಒಂದು ಐಡೆಂಟಿಟಿಯನ್ನು ಯೂಸ್ ಮಾಡಬೇಕು. ಯಾವ ಐಡೆಂಟಿಟಿ? a² - b² a + b a - b ಅಂತ ಐಡೆಂಟಿಟಿ ಯೂಸ್ ಮಾಡಬೇಕು. ಸೊ ಈ ಐಡೆಂಟಿಟಿಗೆ ಈ ಒಂದು ವರ್ಗ ಸಮೀಕರಣವನ್ನು ಅಪ್ಲೈ ಮಾಡಬೇಕು. x² 3x² ಹೆಂಗೆ ಮಾಡಬೇಕು? √3² ಅಂದರೆ ಸ್ಕ್ವೇರ್ ರೂಟ್ ಎರಡು ಕ್ಯಾನ್ಸಲ್ ಆಗಿ ಆಮೇಲೆ ಮತ್ತೆ 3 ಮಾತ್ರ ಉಳಿಯುತ್ತೆ. ಹಾಗಾಗಿ √3² x² - √3² ಇದನ್ನು ನಾವು ಈ ರೀತಿಯಾಗಿ ಬರೆದಾಗ x - √3 ಪ್ಲಸ್ ಇಂಟು x - √3 ಆಯಿತು, x + √3. ಓಕೆ, ಈಗ x = √3 ಆದರೂ ಆಗಿರ್ಬೋದು ಅಥವಾ x = -√3 ಕೂಡ ಆಗಿರ್ಬೋದು. ಈಗ ನಮಗೇನು ಸಿಕ್ತು? ಅಲ್ಫಾ ಮತ್ತು ಬೀಟಾ ವ್ಯಾಲ್ಯೂ ಸಿಕ್ಕವು. ಈ ಶೂನ್ಯತೆಗಳ ಮೊತ್ತವನ್ನು ನೋಡಿದಾಗ ಅಲ್ಫಾ ಪ್ಲಸ್ ಬೀಟಾ ಅಂದಾಗ ಇಲ್ಲಿ -b/c ಅಂತಾಯಿತು. -b ಅಂದರೆ ಏನು? ಎಕ್ಸ್ನ ಸಹಗುಣಕ. ಇಲ್ಲಿ ಎಕ್ಸ್ದ ಯಾವುದೇ ಟರ್ಮ್ಸ್ ಇಲ್ಲ. ಹಾಗಾಗಿ b ಏನಿದೆ? 0 ಇದೆ. c 0/c ಅಂದಾಗ ಈ ಶೂನ್ಯತೆಗಳ ಮೊತ್ತ ಏನಾಗಿರುತ್ತೆ? 0 ಆಗಿರುತ್ತೆ. ಶೂನ್ಯತೆಗಳ ಗುಣಲಬ್ಧವನ್ನು ನೋಡಿದಾಗ ಕಾನ್ಸ್ಟೆಂಟ್ ಏನಿದೆ? -3 ಇದೆ. ಡಿವೈಡೆಡ್ ಬೈ 1 ಅಂದರೆ -3. ಶೂನ್ಯತೆಗಳ
ಗುಣಲಬ್ಧ -3 ಆಗಿದೆ. ಸೊ ನಾವು ಈ ರೀತಿಯಾಗಿ ಲೆಂದಿಯಾಗಿ ಇದನ್ನು ಸಾಲ್ವ್ ಮಾಡಿ ರೂಟ್ಸನ್ನು ಕಂಡುಹಿಡಿಯೋಕ್ಕಿಂತ ಇದು GPS ಅಂದಾಗ ಈ ರೀತಿಯಾಗಿ ಡೀಟೇಲಾಗಿ ಬರೀಬೇಕು. ಇದು ಒಂದು ವರ್ಗ ಸಮೀಕರಣ, ನಿತ್ಯ ಸಮೀಕರಣವನ್ನು ಬಳಸಿ, ನಿತ್ಯ ಸಮೀಕರಣವನ್ನು ವರ್ಗ ಸಮೀಕರಣಕ್ಕೆ ಬಳಸಿದಾಗ ಶೂನ್ಯತೆಗಳನ್ನು ಕಂಡುಹಿಡಿಯೋದು, ಇದೆಲ್ಲ ಡೀಟೇಲಾಗಿ GPS ಎಕ್ಸಾಮ್ನಲ್ಲಿ ಬರೀಬೇಕು. ಬಟ್ ನಮ್ಮ TET ಎಕ್ಸಾಮ್ ಅಂತ ಬಂದಾಗ ಯಾವ ರೀತಿಯಾಗಿ ನಾವು ಇದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ರೂಟ್ಸ್ ಅಂತ ನೋಡಿದಾಗ, ಇದರಲ್ಲಿ x² - 3 ಅಂತ ಕೊಟ್ಟಿದ್ದಾರೆ. x² - 3 ಅಂತ ಕೊಟ್ಟಿದ್ದಾರೆ. x² = ಇದು -3 ಹೊರಗಡೆ ಬಂದಾಗ ಏನಾಗುತ್ತೆ, 3 ಆಗುತ್ತೆ. x ಇದು ಸ್ಕ್ವೇರ್ ಈ ಕಡೆ ತೆಗೆದುಕೊಂಡಾಗ √3 ± √3 ಅಂತ ಆಗಿರುತ್ತೆ. ಓಕೆನಾ. x ವ್ಯಾಲ್ಯೂ ಏನಾಗಿರುತ್ತೆ, √3 ಆರ್ -√3. ಈ ರೀತಿಯಾಗಿ ಈಸಿಯಾಗಿ ರೂಟ್ಸನ್ನು ನಾವು ಕಂಡುಹಿಡ್ಕೋಬೋದು. ಇದರಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಂದಾಗ ಯಾವುದೇ ರೀತಿ ಸೂತ್ರಗಳನ್ನು ಬರೀಬೇಡ್ರಿ. ನಿಮಗೆ ನೇರವಾಗಿ ಸೂತ್ರಗಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನೋಡ್ಕೊಂಡಿದ್ರೆ ಆಯಿತು. ನೀವೇನಂತ ಬರೀಬೋದು, ಶೂನ್ಯತೆಗಳ ಮೊತ್ತ ಅಂದಾಗ ಇಲ್ಲಿ ಬಿ ಎಕ್ಸ್ನ ಸಹಗುಣಕ ಯಾವುದೇ ಇಲ್ಲದೇ ಇರೋದ್ರಿಂದ ಬಿ ವ್ಯಾಲ್ಯೂ 0 ಆದರೆ ಈ ಶೂನ್ಯತೆಗಳ ಮೊತ್ತ ಕೂಡ 0 ಆಗಿರುತ್ತೆ. ಶೂನ್ಯತೆಗಳ ಗುಣಲಬ್ಧ ಅಂದಾಗ ಕಾನ್ಸ್ಟಂಟ್ ಟರ್ಮ್ ಏನಿದೆ -3 ಇದೆ. a = x² ಸಹಗುಣಕ ಏನೂ ಇಲ್ಲ ಅಂದರೂ 1 ಇರುತ್ತೆ, ಹಾಗಾಗಿ 3. ಈ ರೀತಿಯಾಗಿ ನೀವು ಜಾಸ್ತಿ ಈ ಒಂದು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧದ ಮೇಲೆ ಸುಮಾರು ಎಕ್ಸಾಂಪಲ್ಗಳನ್ನು ಬಿಡಿಸಿ ಸೂತ್ರಗಳನ್ನು, ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕಂಡುಹಿಡಿಯುವಂಥ ಸೂತ್ರಗಳನ್ನು ಪ್ರಾಕ್ಟೀಸ್ ಮಾಡಿದಾದಲ್ಲಿ ನೀವು ಈಸಿಯಾಗಿ ಕೊಟ್ಟಿರುವಂಥ ವರ್ಗ ಸಮೀಕರಣದಲ್ಲಿ ಈಸಿಯಾಗಿ ಶೂನ್ಯತೆಗಳನ್ನು ಕಂಡುಹಿಡ್ಕೋಬೋದು. ಈ ರೀತಿಯಾಗಿ ನೀವು ಟ್ರಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ಶೂನ್ಯತೆಗಳನ್ನು ಕಂಡುಹಿಡಿದು ನೀವು ಈ ಒಂದು ಚಾಪ್ಟ್ರಲ್ಲಿ ಕೇಳಿರುವಂಥ ಎಲ್ಲ ಪ್ರಶ್ನೆಗಳಿಗೂ ನೀವೇನು ಮಾಡ್ಬೋದು, ಆನ್ಸರನ್ನು ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಈ ಒಂದು ವಿಡಿಯೋಗೆ ಸಂಬಂಧಿಸಿದ ಹಾಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ಗಳು ನಿಮಗಿದ್ದರೆ ಅಥವಾ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. TET ಅಂಗವಾಗಿ ಇದು ಒಂದು ಲೆಸನ್ ಆಗಿದ್ದು, ಇದಕ್ಕೆ ಮುಂದುವರೆದು ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದ್ದಾವೆ. ಅವುಗಳನ್ನು ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನಲನ್ನು ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.